ನಾವಂತೂ ಮೊಮ್ಮಕ್ಳು ಮದ್ವೆ ನೋಡ್ತೀವೋ ಇಲ್ವೋ. ಅಲ್ಲ, ಈ ಮನೇಲಿ 3 ಮದ್ವೆ ಆಯ್ತು. ಯಾರಿಗಾರು ಮೊಮ್ಮಗು ಕೊಡ್ಬೇಕು ಅನ್ಸಿದ್ಯಾ? ನೀವೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಸಾಕೆ ಸಾಕು, ಬೆಳಗಿನ ಕೋಟ ಮುಗಿದಿದೆ. ಏನಾದ್ರೂ ಇದ್ರೆ ಸಂಜೆಗೆ ಇಟ್ಕೋ. ಓ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ ಸರ್. ನಾವು ಮಿಸ್ಟರ್ ಪೇಂಟರ್ ಕಂಪನಿಯಿಂದ ಬಂದಿದ್ದೀವಿ. ನಾನು ಗೋಪಿ. ನಾನು ಶಿವ್. ನಿಮ್ಮ ಮನೆಗೆ ಬಣ್ಣ ಹಾಕಿಸ್ಬೇಕಂತ ಫೋನ್ ಮಾಡಿದ್ರಲ್ಲ, ಯಾರಂತಪ್ಪ ಅದು? ಪೇಂಟರ್ಸ್. ಓಹೋ, ಸರಿ ಸರಿ, ನಿಮ್ಮ ಆಳುಗಳನ್ನೆಲ್ಲ ಕರೆಸಿ ಇವತ್ತೇ ಕೆಲಸ ಶುರು ಮಾಡಿಸಿ. ಕೆಲಸ ಫಟಾಫಟ್ ಅಂತ ಆಗ್ಬೇಕು. ನಮ್ಮಲ್ಲಿ ಆಳುಗಳು ಅಂತ ಬೇರೆ ಯಾರು ಇಲ್ರಿ. ಕೆಲಸ ಮಾಡೋರು ಇವ್ರೆ. ನಾವ ಕೆಳಗ್ ನೋಡತ್ತಾರ. ನಿನ್ ಮೂತಿ ಡಬ್ಬಾ ತರ ಇದೆ ಅದಕ್ಕೆ. ಕಾಯಕವೇ ಕೈಲಾಸ ಅನ್ನೋ ಮಾತಲ್ಲಿ ನಂಬಿಕೆ ಇಟ್ಟಿರೋ ನಾವು. ಮನೆಗೆ ಬಣ್ಣ ಬಳೆ ಕೆಲಸ ತುಂಬಾ ಗೌರವವಾದ್ದು. ಅದಕ್ಕೆ ನಾವು ತುಂಬಾ ಒಳ್ಳೇದು. ನಿಮ್ಮನ್ನ ನೋಡಿದ್ರೆ ಬಹಳ ಸಂತೋಷವಾಗ್ತಿದೆ. ಯಾವುದೇ ಒಂದು ಕೆಲಸಕ್ಕೂ ತನ್ನದೇ ಆದಂತ ಒಂದು ಗೌರವ ಇದೆ. ಸರ, ನೀವ್ ಒಂದು ಗಮನಿಸಿರ್ಬೇಕ್ರಿ. ಇವ್ರು ಹಾಕಿರೋ ಅರ್ಬಿ ಕಪ್ಪು, ನಾನು ಹಾಕಿರೋ ಅರ್ಬಿ ಬಿಳಿ. ಇದ್ರ ಹಿಂದೆನೂ ಒಂದು ಸಣ್ಣ ಕಥೆ ಐತ್ರಿ. ಹೇಳಾಕತ್ತಿನಲ್ಲಿ ಇರು. ಮುಂಜಾನೆ ಚಾಲು ಮಾಡಾಕತ್ ಬಿಡ್ತಿಲ್ಲ. ಸರ, ಪ್ರಪಂಚದಾಗಿರೋ ಎಲ್ಲಾ ಬಣ್ಣಗಳು ಈ ಕಪ್ಪು ಬಿಳಿ ನಡಬರ್ಕಿರ್ತಾವ್ರಿ. ಹಂಗ ನಾವಿಬ್ರು ನಿಮ್ ಮನೆ ಒಳಗ್ ಬಂದ್ವಂದ್ರೆ ಎಲ್ಲಾ ಬಣ್ಣಗಳು ನಿಮ್ ಮನೆ ಒಳಗ್ ಬಂದಂಗ ಅಂತ. ಹೌದಲ್ರಿ? ಗೊತ್ತಾಗುತ್ತೆ. ನಿಮ್ ವ್ಯಾನ್ ಮೇಲಿರೋ ಬಣ್ಣಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ನಿಮ್ ತೇರಿ ಏನೋ ಚೆನ್ನಾಗಿದೆ, ಆದ್ರೆ ವ್ಯಾನ್ ಮೇಲಿರೋ ಬಣ್ಣದ ತರ ನಮ್ಮನೆ ಗೋಡೆ ಹೊಡಿಬೇಡಿ. ನಾನು ಹೇಳಿದಷ್ಟು ಮಾಡಿ ಸಾಕು. ಖಂಡಿತ ಸರ್. ನೀವು ಫೋನಲ್ಲಿ ಯಾವ ಬಣ್ಣ ಹೇಳಿದ್ರು ಆ ಬಣ್ಣ ಮಾತ್ರ ಬೆಳಿತೀವಿ. ಸರ್, ಮನೆನ ಒಂದ್ಸಲ ನೋಡ್ಬೋದಾ? ಓ, ಧಾರಾಳವಾಗಿ ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಗಾಡಿಲಿರೋ ಸಾಮಾನು ತೆಗೆದು ಮನೆ ಒಳಗೆ ಹಾಕು. ನಾನು ಮನೆ ನೋಡ್ತೀನಿ. ನೀನೇ ಹೋಗೋ. ನಾನು ಹೋಗ್ತೀನಿ. ಬಂದಿ ಸರ್. ಬಾಬಾ. ಅವ್ರು ವ್ಯಾನ್ ನೋಡು. ಈ ಮನೆಗಳಿಗೆಲ್ಲ ಪೇಂಟ್ ಮಾಡಾದ್ಮೇಲೆ ಬಣ್ಣ ಮಿಕ್ಕಿರುತ್ತಲ್ಲ, ಅದನ್ನ ತಂದು ಪೇಂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅವರು ಒಳ್ಳೆ ಕೆಲ್ಸಗಾರರಂತೆ. ವಿನೋದ್ ಅವ್ರ ಫ್ರೆಂಡೇ ಸಜೆಸ್ಟ್ ಮಾಡಿರೋದು. ಅವ್ನ್ ಡೋರ್ ಓಪನ್ ಮಾಡೋದನ್ನ ನೋಡಿದ್ರೇ ಗೊತ್ತಾಗ್ತಾ ಇದೆ ಅವ್ನ್ ಎಂತ ಕೆಲಸಗಾರ ಅಂತ. ಆ ದಡಿಯನ್ ನೋಡಿದ್ರೆ ಒಳ್ಳೆ ತರ ಕಾಣ್ತಾನೆ. ಈ ನರ್ಪೇತ್ಲ ಇದ ನೋಡು, ಒಳ್ಳೆ ಕಳ್ಳನ್ ತರ ಇದ್ದಾನೆ. ಹೇಗಮ್ಮ ಹೇಳ್ತೀರಾ? ಅಯ್ಯೋ, ನನ್ ಜೀವನದಲ್ಲಿ ನಾನು ಎಷ್ಟು ಜನ ಕಳ್ಳರು ನೋಡಿಲ್ಲ. ನಿಮ್ಮಮ್ಮ ಯಾಕೆ ನನ್ ಕಡೆ ನೋಡ್ತಿದಾರೆ? ನಾನಿನ್ ಕಳ್ಳನ? ಏನೋ ಒಂದೊಂದ್ಸಾರಿ ನೀವ್ ಹಾಗೆ ನಡ್ಕೋತೀರ, ಅದಕ್ಕೆ. ಕಲರ್ ಆಯ್ಕಿನ ಚಲೋ ಅದ. 1 ಮಿನಿಟ್. ಕಸ್ಪರಿಗಿನ ಗನ್ಗತಿ ತರ ಆತಳ. ಏನ್ ಬೇಕು ಹೇಳ್ರಿ, ದೌಡ್ ಹೋಗ್ಬೇಕು. ಆಹಾ, ಅಂದ್ರ ನೀನು ನಮ್ ಕಡೆಕಿನ ಚಲೋ ಆತಲ್ಲ. ಏನ್ ಹೆಸರು? ರಾಧಾ. ಯಾಕೆ ಕರ್ದದು? ಏನಿಲ್ಲ, ಒಂದಿಷ್ಟು ಸಾಮಾನು ಇದ್ವು, ಒಯ್ದು ಹಿತ್ಲ ಕಡೆ ಇಟ್ಕೊಡ್ತಿ? ಹಾ, ಆತ್ರಿ. ನಿನ್ ಕಸ್ಬರ್ಗಿ ನೋಡಿದ್ಕೊಳಕ್ ಗೊತ್ತಾಯ್ತು ನಿನ್ ಹೆಸರು ರಾಧಾನ ಇರ್ಬೇಕಂತ. ಎಲ್ಲಿದ್ರು ಒಂದ್ ಹಿಡಿ. ಏಯ್ ರಾಧಾ, ಎಲ್ಲುಂಟಿ? ಏನಾತ ರಾಧಾ? ಏನು ಆಗಿಲ್ಲ, ಏನು ಆಗ ಕೂಡ್ದು. ಆಹಾ, ಎಂತ ತತ್ವ. ಹೌದು, ಯಾರು ನೀವು? ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ಓಹೋ, ತಾವು ಹಂಗ ಬರಾಕತ್ತೀರ? ಸರಿ, ಹಂಗಾರ ಈ ಸಾಮಾನೆಲ್ಲ ಒಯ್ದು ಒಳಗಿಡಲೇ. ಏನೋ ತಗದ್ ಕಪ್ಪಾಳ ಕೊಡ್ಬಿಡ್ತೀನಿ. ನನ್ನ ಯಾರು ಅನ್ಕೊಂಡ್ಯಾ? ನೋಡ್ರಿ, ಅದನ್ನ ತಿಳ್ಕೊಳ್ಳೋಣ ಅಂತ ಮೊದ್ಲೇ ಕೇಳಕ್ ಬಂದೆ ನಿಮ್ಗೆ. ನಿಮ್ ಬಗ್ಗೆ ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅಂತ ನಾನೇನ್ ಮಾಡಕ್ ಆಕೈತೆ ಅದಕ್ಕೆ? ಏಯ್, ಅತಿ ಬುದ್ಧಿವಂತಿಕೆ ತೋರ್ಸಕ್ ಬರ್ಬೇಡ. ಈ ಮನೆ ನೋಡಿದ್ಯೇನಾ? ನೋಡಿನಲ್ಲ, ಬಾಳ್ ಚಲೋ ಐತಿ. ಅದ್ರ ಓನರ್ ನಾನು. ಇದ್ರ ಓನರ್ ನೀವು? ಹೌದು. ಗೊತ್ತಾಗ್ಲಿಲ್ಲ ಸರ್, ದಯವಿಟ್ಟು ನನ್ ಕ್ಷಮಿಸ್ಬಿಡ್ರಿ. ಸೈಡ್ಗಾರ ಬರ್ರಿ, ನಿಮ್ ಕಾಲ ಹಿಡ್ಕೊಂಡ್ಬಿಡ್ತೀನಿ. ಅದು ಮರ್ಯಾದೆ. ಈ ಮರ್ಯಾದೆ ಹೀಗೆ ಕಂಟಿನ್ಯೂ ಆಗ್ಬೇಕು. ಆಮೇಲೆ ಇನ್ನೊಂದು ವಿಷಯ, ನಮ್ ರಾಧೆಗೆಲ್ಲ ನೋಡ್ತಿದ್ಯಲ್ಲ, ಅದನ್ನ ಈಗ್ಲೇ ಕಟ್ ಮಾಡು. ಯಾಕೆ ಮಾಡ್ಬೇಕಂತೀನಿ? ಅದೇನ್ ರಿಬ್ಬನ್ನ ಕಟ್ ಮಾಡಕ್ಕೆ? ನೋಡ್ರಿ, ನಾವಿಬ್ರು ಒಂದೇ ಊರ್ನವರು, ಒಂದೇ ದರ್ಜೆಯವರು. ನಮ್ಮಿಬ್ರು ಪರಸ್ಪರ ಮಾತಾಡ್ಕೊಳ್ಳೋದು, ಹಂಚ್ಕೊಳ್ಳೋದು ಬಹಳಷ್ಟು ಇರ್ತಾವ. ನೋಡ್ರಿ, ಅದು ನಿಮ್ಮಂತ ಹೈಯರ್ ಕ್ಲಾಸಿಗೆ ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ. ಬೇಗ ಕೆಲಸ ಶುರು ಮಾಡ್ಕೋ.
ತಗೋಬೇಕಾ? ಸುಮ್ಮನೆ ನಿಂತ್ಕೊಳ್ಳಲ್ಲ. ಕೊಂದೆ ಬಿಡ್ತಾನ ಮರಾಯಮ್ಮ. ಇಸ್ಪೀಟ್ ಆಡ್ತೀಯಾ? ಯಾವಾಗಾರ ಒಮ್ಮೊಮ್ಮೆ. ಬೇಗ ಒಂದ್ ಆಟ. ಯಪ್ಪ ಇವಾಗ ಬರ್ರಿ, ಮನೆಯವರೆಲ್ಲ ಇಲ್ಲ. 100 ರೂಪಾಯಿ. 100 ರೂಪಾಯಿನ? ಹಂಗಾರ ಸರಿ. ಎಲ್ಲ ಆಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಇಲ್ಲೇ ಆಡೋದು. ನಮ್ದು ನಮ್ಮನೆ ಮೊಬೈಲ್ ಇಸ್ಪೀಟ್ ಅಂಗಡಿ ಇದ್ದಂಗೆ ಎಲ್ಲಂದ್ರೆ ಅಲ್ಲೇ ಚಾಲು ಮಾಡಿಬಿಡ್ತೀವಿ ನಾವು. ಹೆಂಗೆ? ಬರ್ರಿ 100 ರೂಪಾಯಿ ತೆಗಿ. 100 ರೂಪಾಯಿ. 95 ಹತ್ತು ಆಮೇಲೆ ಕೊಡಿ. ಯಾರು ಬಂದ್ರ? ಯಾರಿಲ್ಲ. ಹುಕುಂ ಬರ್ತಿ. ಎಲ್ಲದಿ ಸಂಜೆ ಖರ್ಚಿಗೆ ಇನ್ನೊಂದಾಟ. ಆಮೇಲೆ ವಾರ್ನಿಸ್ ನನ್ನ ಮಗ ನೋಡಿಬಿಟ್ಟ ಅಂದ್ರೆ ಜೀವನ ತೆಗೆದು ಬಿಡ್ತಾನವ. ಅಯ್ಯೋ, ಇನ್ನೂ ಮಾಡೋ ಕೆಲಸ ರಗಡದವಪ್ಪ. ಕೆಲಸನ ಚಾಲೂ ಮಾಡಿಲ್ಲ. ಇದು ಹಿಡಿದ್ರಿ, ಇದ್ರ ಜೋಡಿ ಆಟ ಆಡ್ಸಿ ಆಮೇಲೆ ಬರ್ತೀನಿ. ಏನ್ ಜಿಪ್ ಅಂತ ಹಾಕ್ಯಾರ? ಎಲ್ಲಿ ಹಾಳಾಗೋಗಿದ್ರಿ ಸನ್ಮಾನ್ಯ ಭ್ರಷ್ಟನ್ ಮಗನೇ? ಏ ವಾರ್ನಿಶ್, ಈ ಮನಿ ನೋಡಿ ಏನ ಬರಬ್ಬರ 5.5 ಕಿಲೋಮೀಟರ್ ಐತಿ. ಅಲ್ಲಿಂದ ಇಲ್ಲಿ ನಡ್ಕೊಂಬರಕ್ ಇಷ್ಟೊತ್ತು ಆಗೇ ಹಾಕೈತಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಕೇಳ್ಬೇಕು ಈ ಮನ್ಯಾಗ. ಒಂದು ಟೂಲ್ ಗೇಟ್ ಹಾಕ್ಸ್ಕೊಳ್ಳಿ. ಟೋಲ್ ಗೇಟ್ ಹಾಕಿ ನಿಮ್ಮ ಅಪ್ಪನ್ ಕುಂದಿರ್ತೀನಿ ಅಲ್ಲಿ. ಕಲ್ಸು. ಆತ ಹೇಳ. ಅರೆ, ಏನ್ ನಿಮ್ ಡ್ರೆಸ್ಸು? ಏನ್ ನಿಮ್ ಅವತಾರ? ಅಮ್ಮ, ನಮ್ದಿದು ಕಂಪ್ನಿ ಕಾಸ್ಟ್ಯೂಮು. ಕೆಲಸ ಮಾಡ್ಬೇಕಾರೆ ಹಾಕೋತೀವಿ. ಅಯ್ಯೋ, ನೀವು ಸ್ವಲ್ಪ ದೂರ ಇರಿ. ಯಾಕೆ? ಈ ಬಣ್ಣ ಸಿಕ್ಕಾಪಟ್ಟೆ ಘಾಟು. ಅಯ್ಯ, ನನ್ನ ಅಳಿಯಂಗಿಂತ ದೊಡ್ಡ ಘಾಟ್ ಬೇರೆ ಯಾವ್ದಿಲ್ಲ ಬಿಡಿ. ಅಕ್ಕಾರ ಅಳಿಯಾರಂದ್ರೆ ಶಾಂತ್ ಕುಮಾರ್ ಸರ್ ಏನ್ರಿ? ಹೌದು. ನಿಂಗೇನ್ ಗೊತ್ತು? ಈಗಷ್ಟೇ ಮಾತಾಡ್ಸ್ಕೊಂಡ್ ಬಂದ್ರಿ. ಅವ್ರು ಮಾತಾಡಿದ್ರಾಗ ತಿಳಿತು ಇವ್ರ ಮನೆ ತೊಳಿಯೋರು ಅಂತ. ಮನೆ ಅಳಿಯ ಅಂತ. ಚೆನ್ನಾಗ್ ಮಾತಾಡ್ತೀಯ. ಏನ್ ನಿನ್ ಹೆಸರು? ಶಿವ ಅಂತ್ರಿ. ಆದ್ರೆ ಇವ ನನ್ನ ಬ್ರಷ್ ಅಂತ ಕರೀತಾನ. ಬ್ರಷ್? ಯಾವ ಬ್ರಷ್? ಬಳಿಯೋ ಬ್ರಷ್. ತಪ್ಪ ಹೇಳಿದೆ ಕಣಪ್ಪ. ಇವ್ ನೋಡಿದ್ರೆ ಅಲ್ಲುಜ್ಜ ಬ್ರಷ್ ಇದ್ದಂಗಿದ್ದಾನೆ. ಅಕ್ಕಾರ ಇವನ ಹೆಸರು ಗೋಪಿರಿ. ಆದ್ರೆ ಇವನ್ನ ವಾರ್ನಿಶ್ ಅಂತ ಕರಿತೀನಿ. ವಾರ್ನಿಶ? ಯಾಕೆ? ಈ ಕಂಬ ನೋಡಿದ್ರೆ ಈ ಕಂಬದ ಬಣ್ಣಕ್ಕೂ ಇವನ್ ಮಾರಿ ಬಣ್ಣಕ್ಕೂ ಏನಾರು ವ್ಯತ್ಯಾಸ ಐತೆ? ಇಲ್ಲ ಬಿಡು. ಅದಕ್ಕೆ ತುಂಬಾ ಚೆನ್ನಾಗ್ ಮಾತಾಡ್ತೀರಾ. Thank you. ಅದ್ ಸರಿ, ಈಗ ಕೆಲ್ಸ ಎಲ್ಲಿಂದ ಶುರು ಮಾಡ್ತಿದ್ದೀರಾ? ಅಮ್ಮ, ಅಡಿಗೆ ಮನೆಯಿಂದ ಅಮ್ಮ. ನಾವ್ ಯಾವಾಗ್ಲೂ ಅಡಿಗೆ ಮನೆಯಿಂದ ಶುರು ಮಾಡಿ. ನೀನ್ ನೋಡಿದ್ರೆ ಗೊತ್ತಾಗತ್ತೆ ಕಣಪ್ಪ. ನೋಡಪ್ಪ, ಬೇಗ ಕೆಲ್ಸ ಮುಗಿಸ್ಬೇಕು. ಮದ್ವೆ ಹತ್ರ ಬಂತು, ನೆಂಟಿಸ್ಗಳೆಲ್ಲ ಬಂದ್ಬಿಡ್ತಾರೆ. ನೀವ್ ಯೋಚನೆ ಮಾಡ್ಬೇಡಿ. ಇದು ನಿಮ್ಮ ಕೊನೆ ಮಗಳ ಮದ್ವೆ ಹೌದಿಲ್ರಿ? ಹೌದು. ನಿಂಗೇನ್ ಗೊತ್ತು? ಈಗಷ್ಟೇ ನಿಮ್ಮ ಮಳೆಯಾರು ಹೇಳಿದ್ರಿ. ನಮ್ಮನ್ನು ಮದ್ವೆ ಬಾ ಅಂತ ಕರೆದ್ರಿ. ಮದ್ವೆ ಭಾರಿ ಜೋರ್ ಇರ್ತಿತ್ತು ಅಂತಾನು ಹೇಳಿದ್ರಿ. ಹೌದು, ನಮ್ಮನೆ ಮದ್ವೆ ಎಲ್ಲ ಜೋರಾಗೇ ಇರುತ್ತೆ. ಆದ್ರೆ ಈ ಮದ್ವೆ ಇನ್ನೂ ಜೋರಾಗಿರುತ್ತೆ. ಯಾಕೆಂದ್ರೆ ಇದು ಕೊನೆ ಮಗಳ ಮದ್ವೆ ಅಲ್ವಾ, ಅದಕ್ಕೆ. ಮದ್ವೆಗೆ ನೀವಿಬ್ರು ಬನ್ನಿ, ಮರಿಬೇಡಿ. ಏನ್ ಮಾತಂತ ಮಾತಾಡ್ತೀರಾ ಅಕ್ಕರ? ನಾವ್ ತಪ್ಪಿಸ್ಕೊಳಕ್ ಹಾಕಿದ್ರೆ ಬಂದೇ ಬರ್ತೀವಿ. ಯಾಕಂದ್ರೆ ಇದ್ರ ಹಿಂದೆ ಕೆಲಸ ಮಾಡಿದ್ ಮನೆ ಮದ್ವೆಗೂ ಹೋಗಕ್ ಆಗಿಲ್ಲಲ್ರಿ. ಪುಟ್ಟಣಗೌಡ್ರ ಮನೆ ಮದ್ವೆ ಅವರು ನಮ್ಮನ್ನ ಬಾಳ ಬಾ 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 ಅಂತ ಕರೆದ್ರಿ. ಆದ್ರೆ ಏನ್ ಮಾಡುದ್ರಿ, ದುರಾದೃಷ್ಟ ಮದ್ವೆನೇ ನಿಂತೋತು. ಮದ್ವೆನೇ ನಿಂತೋಯ್ತಾ? ಅದು ಅಕ್ಕರ ಆ ಮನೆನು ಹಿಂಗರಿ, ಭಾರಿ ದೊಡ್ಡದು. ಇದೇ ನಮೂನೆ ಹೆಂಚು, ಇದೇ ನಮೂನೆ ಕಂಬ. ಆದ್ರೆ ಕಂಬ ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ದು ರೀ. ಆ ವಾರ ಹಿಂಗರಿ ನಿಮ್ಗತಿನ ದಪ್ಪ ದಪ್ಪಗಿದ್ರು. ಆದ್ರೆ ಅವ್ರ ಹಾಕಿ ಚೇನು ಇದಕ್ಕಿಂತ ಸ್ವಲ್ಪ ದಪ್ಪ ಇತ್ರಿ. ನೀನೇ ಹೇಳಿದಿಲ್ಲ ಮರೆ, ಈ ನಮೂನೆ ಚೇನ್ ಸಿಕ್ಕರೆ ಪೇಂಟಿಂಗ್ ಮಾಡೋ ಕೆಲಸನ ಬೇಡ. ಆ ಅಕ್ಕರ ಅಲ್ಲೂ ಹಂಗರಿ ಅವ್ರ ಕೊನೆ ಮಗಳ ಮದ್ವೆ ನಡೆದಿತ್ತು. ನಿಮ್ ಮಗಳ ಹೈಟ್ ಎಷ್ಟ್ರಿ? ಮದ್ವೆ ಯಾಕೆ ನಿಂತೋಯ್ತು ಅಂತ ಹೇಳಯ್ಯ ಮೊದ್ಲು. ಅಯ್ಯೋ, ಮದ್ವೆ ಮಾಡ್ಕೊಳ್ಳೋ ಹುಡುಗಿನೇ ಇಲ್ಲಿಕಂದ್ರೆ ಮದ್ವೆ ಹೆಂಗ್ರಿ ಹಾಕಿತಿ? ಹುಡುಗಿಗೇನಾಯ್ತು? ದೇವ್ರ ದಯದಿಂದ ಏನೂ ಆಗ್ಲಿಲ್ಲ. ಅಯ್ಯೋ, ಮತ್ತೆ ಮದ್ವೆ ಯಾಕೆ ನಿಂತೋಯ್ತು? ಅಯ್ಯೋ, ಮದ್ವೆ ಹಿಂದಿನ ದಿವಸ ಹುಡುಗಿನ ಓಡೋದ್ರೆ ಮದ್ವೆ ಹೆಂಗ್ರಿ ಆಕೈತಿ? ಓಡದ್ಲಾ? ಯಾರ ಜೊತೆ? ಯಪ್ಪ, ಹೇಳೋ ಮರ ಇವ್ರಿಗೆ. ಇನ್ ಯಾರ ಜೋಡಿ ಓಡಕ್ಕಲ್ರಿ? ಆಕಿ ಲವರ್ ಜೋಡಿ. ಅಕ್ಕರ ಅವನೊಬ್ಬ ಭಾರಿ ಸ್ಪೋರ್ಟ್ಸ್ ಮ್ಯಾನ್ ರೀ. ಫಾಸ್ಟ್ ಆಗಿ ಓಡೋಗ್ಬಿಟ್ಟಾರ. ಅದಕ್ಕೆ ಇಲ್ಲಿ ಮಟ್ಟ ಯಾರು ಅವ್ರನ್ನ ಹಿಡಿಯಕ್ಕ ಆಗಿಲ್ರಿ. ಯಾವ ಕಪ್ಪು ತಗೊಳಕ್ ಕೂಡ ಆಗ್ಯಾರೋ ಏನು. ಅಕ್ಕರ ಹಂಗ ನಾವ್ ಪೇಂಟಿಂಗ್ ಮಾಡಿದ ರೊಕ್ಕನು ನಮಗ್ ಬರ್ಲೇ ಇಲ್ರಿ. ಬ್ಯಾಲೆನ್ಸ್ ರೊಕ್ಕ ಹಿಂದಾಗಡಿಸಿ ಕೊಡ್ತೀನಿ ಅಂತಂದಿ ನೀನು. ಕೊಡ್ತೀನಿ, ಈಸ್ಕೊಳ್ಳುವಂತೆ. ನೆಪ್ಪಿರ್ಲಾ? ಅಯ್ಯೋ, ಅಕ್ಕರ ಅಕ್ಕರ
ಎಲ್ಲೋದ್ರು ಇವ್ರು? ಹಾಲ್ ಕುಡಿಯೋ ಸುದ್ದಿ ಹೇಳ್ದಲ್ಲೇ ಅದಕ್ಕೆ ಇದು ಸೇರ 11ನೇ ಮನೆ ಆಗತ್ತೆ ನೀನ್ ಹಾಳು ಮಾಡೋದು. 11 7 8 ಬಣ್ಕರು ಗಣೇಶ. ನಿಮ್ಮ ಅಕ್ಕೆ ಲೆಕ್ಕ ಬೇರೆ ಹಾಕ್ತೀನಲ್ಲಿ. ರೊಕ್ಕ ಗಿಕ್ಕ ಕೊಡ್ತಾರೆ. ಚಾ ತರಕ್ ಹೋದ್ರ ಅಂತ. ನಿನ್ ಮಕ್ಕೆ ಕಲ್ಗತ್ ಕೊಟ್ಟು ಸಾಯಿಸ್ಬಿಡ್ಬೇಕು ನೀನು. ಜಿಂಗ್ ಚಿಕ್ಕಿ ಚಿಕ್ಕಿ ಜಿಂಗ್ ಜಿಂಗ್ ಚಿಕ್ಕಿ ಚಿಕ್ಕಿ. ಹಳೆ ಕ್ಯಾರೆಟ್, ಹಳೆ ಬದನೆಕಾಯಿ, ಹಳೆ ಈರುಳ್ಳಿ, ಕಾಣವಾಯಿ, ಹಳೆ ಕುಂಬಳಕಾಯಿ, ಹಳೆ ಸೋರೆಕಾಯಿ. ಯಾಕದು ಲುಕ್? ಕ್ಯಾರೆಟ್ ಮ್ಯಾಗ ಹಾಡಬಾರ್ದು ನಮ್ಮ? ನಾವು ಕ್ಯಾರೆಟ್ ಮ್ಯಾಗು ಹಾಡೋರ, ಡೊಣ್ ಮೆಣಸಿನ್ಕಾಯಿ ಮ್ಯಾಗು ಹಾಡೋರ ನಾವು. ನೀ ಏನು ಮಾಡಕ್ಕಾಗಿಲ್ಲ ನೀ. ರಾಧಾ ವಿತ್ ಕ್ಯಾರಿಯರ್. ನನಗ್ ಗೊತ್ತು ಅವಾರ್ ನಮಗಂತ ಹೇಳಿ ಏನೋ ಕೊಟ್ಟು ಕಳ್ಸಿರೋದಿಲ್ಲ. ಅರೆ ನಿಂಗ್ ಹೆಂಗ್ ಗೊತ್ತಾಯ್ತು? ಅದ್ಯಾವ ದೊಡ್ಡ ಗನಂದಾರಿ ಕೆಲಸ. ನೀ ನಡೆಯುದ್ರ ಮ್ಯಾಗ ಗೊತ್ತಾಕಿತ್ತು. ಏನ ನಾ ನಡೆಯೋದ್ರಾಗ ನಿಂಗ್ ಗೊತ್ತಾಕೈತಿ? ಹೆಂಗ? ಅದ್ ಹೆಂಗ ನೋಡಮ್ಮ, ಇವನು ಯಾವ ಹುಡುಗಿ ಸಿಕ್ಕರು ಇದೇ ಡೈಲಾಗ್ ಹೇಳ್ತಾನೆ. ಹೌದು, ಕ್ಯಾರಿಯರ್ ಒಳಗೆ ಏನಿದೆ? ಕೋಳಿ ಸರ್. ಕೋಳಿ ಸಾರ್ ಕೊಡು. ನನಗ್ ಗೊತ್ತು ಇದು ನಾಟಿ ಕೋಳಿ ಸಾರ ಅಂತ. ಅಯ್ಯ ನಿಂಗ್ ಹೆಂಗ್ ಗೊತ್ತಾಯ್ತು? ಅದ್ಯಾವ ದೊಡ್ಡ ಕೆಲಸ. ನೀ ನಗುದ್ರ ಮ್ಯಾಗ ಗೊತ್ತಾಕಿತ್ತು ನನಗೆ. ಅಯ್ಯೋ ತಮ್ಮಂಗಿ, ನಾ ಹೇಳಿಲ್ಲ ಇವ್ ಇಂಥವೆಲ್ಲ ಮಾಡ್ತಾನೆ. ಹುಷಾರು, ಯಾಮಾರ್ಬೇಡ. ಹಾ ನೋಡಮ್ಮ, ನೀನ್ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 3 ವರ್ಷ. ನಿಂಗ್ ಹೆಂಗ್ ಗೊತ್ತಾಯ್ತು? ಅಯ್ಯೋ, ನೀ ತಲೆ ಬಾಚ್ಕೊಳೋದ್ ನೋಡಿದ್ರೆ ಗೊತ್ತಾಗಿಲ್ಲನ? ಹೌದು, 3 ವರ್ಷ ಆತು. ನಮ್ಮ ಅಪ್ಪ ಇಲ್ಲಿ ಕೆಲ್ಸ ಮಾಡ್ತಿದ್ದ. 4 ವರ್ಷದ ಹಿಂದ ಅವ ಸತ್ತೋದ. ಅವ್ವರು ಬಹಳ ಒಳ್ಳೆಯವರು. ನಂಗೆ ಮನ್ಯಾಗ ಕೆಲ್ಸ ಕೊಟ್ರು. ನನಗ್ ಗೊತ್ತು ಅವ್ವಾರ ಮನಸ್ಸು ಅಗದಿ ಚಲೋ ಐತೆ ಅಂತ. ಹೇ ನಿಂಗ್ ಹೆಂಗ್ ಗೊತ್ತಾಯ್ತು? ಅವ್ರ ಹಣಿ ಮ್ಯಾಗಿಡೋ ಬೊಟ್ಟಿನ ಕಲರ್ ನೋಡಿದ್ರೆ ನನಗೆ ಗೊತ್ತಾಕಿತ್ತು. ಅಯ್ಯೋ ನನ್ನ ಯಾಕೆ ಹಿಂಗ್ ನೋಡಾತಿ? ಅವತ್ ನೀನು ಹೌದಲ್ಲಿ ಹೇಳಿದ್ದು ಏಷ್ಯನ್ ಪೇಂಟ್ ಕತೆ ಐತೆ ಅಂತ ಹೇಳಿ. ಮಾತಾಡ. ಏನಮ್ಮ, ಈ ಮನೇಲಿ ಎಲ್ರು ಬಹಳ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯವಾಗಿದ್ದಾರಲ್ವಾ? ಹೌದು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಖುಷಿಯಾಗಿರ್ತಾರ. ಅವ್ರ ಜಗಳ ಮಾಡಿದ್ದ ನಾನ್ ಯಾವತ್ತೂ ನೋಡ ಇಲ್ಲ. ಒಬ್ರಿಗೊಬ್ರು ಜಾಸ್ತಿ ಮಾಡ್ಕೊಂಡು ನಕ್ಕೊಂತಿರ್ತಾರ. ಓಹೋ, ಅದಕ್ಕೆ ಅವ್ರ ಯಾರಿಗೂ ಮಕ್ಳಾಗಿಲ್ಲೇನ? ನೀನ ಹೇಳ, ಯಾವಾಗ್ಲೂ ನಕ್ಕೊಂತ ಜಾಸ್ತಿ ಮಾಡ್ಕೊಂತಿದ್ರೆ ಮಕ್ಳಾಕ್ಕವೇನ? ಅದನ್ನು ಗೊತ್ತಿಲ್ಲ. ಈ ಒಬ್ನಂತೂ ಬಾಯಿ ಮುಚ್ಕೊಂಡಿರ್ತಾನೆ. ಆತಣ, ಸಾರಿ ಆತೋಲೆ. ಯಾವನೇ ಅವನೋಲೆ? ಆ ದೊಡ್ಡ ಮಗ ಸ್ವಲ್ಪ ಹೊರಟ ಅನಿಸ್ತಾನಮ್ಮ ನನಗೆ. ಹೌದು, ಅವ್ರ ನೋಡಿದ್ರ ಎಲ್ರು ಹೆದರ್ಕೋತಾರ. ಆ ವಿನೋದಣ್ಣ ನೋಡಿದ್ರ ಯಜಮಾನ್ರಿಗೆ ಬಹಳ ಪ್ರೀತಿ ನೋಡ್ರಿ. ಅವನ್ ಸಲುವಾಗಿ ಏನ್ ಬೇಕಾದ್ರೂ ಮಾಡ್ತಾರ. ಅನುವಕ್ಕನ್ ಕಂಡ್ರು ಅಷ್ಟ. ಹೌದಾ? ಈ ಅನು ಅಕ್ಕ ಯಾರ? ಪ್ರೇಮಕ್ಕ ಇದಾರಲ್ಲ, ಅವ್ರಕ್ಕ ಶಾಂತಣ್ಣನ್ ಹೆಂಡತಿ. ಶಾಂತಣ್ಣ ಅಂದ್ರ ಮುಂಜಾನೆ ನಾನ್ ನಿನ್ ಜೋಡಿ ಮಾತಾಡಕತ್ತಿರ್ಬೇಕ ನನ್ ಜೋಡಿ ಜಗಳ ಆಡಿದ್ನಲ್ಲ ಅವನೇನ? ಹಾ, ಅವ್ರ. ಅಲ್ಕಟ್ ನನ್ ಮಗನ್ ಬಾಳ್ ಚಲೋ ಅದಾನ ಅಂತ ಹೇಳ. ಬಹಳ ಒಳ್ಳೆಯವ್ರವ್ರು. ಅನುವಕ್ಕನ್ ಕಂಡ್ರ ಗಡ್ಗಡ ಅಂತ ನಡಕ್ತಾರ. ಅನ್ಕೊಂಡೆ ಅವನ್ ನೋಡಿದ್ರೆ ಹಿಂಗ ಇರ್ಬೇಕಂತ ಗೊತ್ತಾತ್ ನನಗೆ. ಅರೆ ನಿಂಗ್ ಹೆಂಗ್ ಗೊತ್ತಾತು? ಅದ್ಯಾವ ದೊಡ್ಡ ವಿಷಯ. ಪಳ 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 ಅಂತ ಹೊಳೆಯೋ ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗಿ. ಹೇಳಿಲ್ಲಮ್ಮ, ಈ ಬಡ್ಡಿ ಮಗ ಹುಡುಗಿರು ಅಂತಂದ್ರೆ ಹಂಗ ಇಲ್ಲ ಆಕಾಶ ತೋರಿಸ್ಬಿಡ್ತಾನೆ. 9 ಬಂದೇವರ ತಂದು ಹುಡುಗಿ ನೋಡ್ರಿ ನಿಂಗೆ ಹೆಂಗಾಗತ್ತ? ನಿಂಗೆ ನಿನ್ನ ಪ್ರಾಬ್ಲಮ್ ಏನು ಗೊತ್ತೈತೆ ನಿನಗೆ? ಗೊತ್ತೇನ? ಮುದುಕಾಗಿ ನೀನು ಅಲ್ಲೊಂದು ಉದ್ರಿಲ್ಲ ಅಷ್ಟೇ. ಹೆಂಡ್ರಿಲ್ಲ, ಮಕ್ಳಿಲ್ಲ, ಲವರ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ. ಆದ್ರೂ ನಿನ್ನಂತೆ ಒಂದ್ ಭಾರಿ ದೊಡ್ಡ ಗುಣ ಐತಿ. ಏನಂತ ಕೇಳ? ಹೇಳಲೇ. ಇನ್ನೊಬ್ಬರು ನೋಡಿ ಹೊಟ್ಟೆ ಹೊಡ್ಕೊಳ್ಳೋದು ಅಲ್ಲ. ನನ್ನಂತ ಒಬ್ಬ ಸುಂದರವಾದ ಯುವಕ ಒಂದು ಹುಡುಗಿ ಜೋಡಿ ಸಂತೋಷವಾಗಿರೋದನ್ನ ನೋಡಿ ತಡ್ಕೊಳಕ್ ಆಗತ್ತಿಲ್ಲ ನಿನ್ನ ಕೈಯಾಗ. ಆ ರಾಧಾ ನೋಡು, ನನ್ನ ಹೃದಯದೊಳಗೆ ಬರಕ ಎಲ್ಲಾ ಬಾಗಿಲನ್ನು ಓಪನ್ ಅದಾವ. ಆದ್ರೆ ನೀನು ಎಲ್ಲಾ ಬಾಗಿಲನ್ನು ಬಂದ್ ಮಾಡಿ ಪೇಂಟ್ ಮಾಡ್ಕೊಂಡು ಬರಾತಿ. ಪೇಂಟ್ ಮಾಡ್ಕೊಂಡು ಎಲ್ಲ ಮುಚ್ಚಿಬಿಡ್ತೀನಿ. ನೀನು ಯಾವುದೇ ಮನೆಗೆ ಹೋಗ್ಲಿ ಫಸ್ಟ್ ಮನೆ ಕೆಲಸದೊಳಗೆ ಬಣ್ಣ ಬೆಳಿತೀರಲ್ಲೇ, ನಾನು ಬಿಡ್ತೀನಿ ಅದಕ್ಕೆಲ್ಲ ಮುಚ್ಚಿಬಿಡ್ತೀನಿ. ಮೆಣಸಿಕಾಯಿ ತಿಂತೀಯ? ಆ ಎಣ್ಣೆನ ತೆಗೆದ ಕಣ್ಣಾಗ ಇಟ್ಬಿಡ್ತೀನಿ. ಶಿವು, ಏ ರಾಧಾ, ಏನ್ ನೀನ್ ಇಲ್ಲಿ? ಪೇಂಟ್ ಹೊಡಿಯೋದು ಬಹಳ ತ್ರಾಸಿನ ಕೆಲ್ಸ ಅಲ್ಲೇನ? ಬಾಂಡೆ ತೆಕ್ಕಕ ಬಂದ್ರೆ ಇದು ಯಾವ ದೊಡ್ಡ ಕೆಲಸ? ಅದು ಹಿಂಗ, ಇದು ಹಿಂಗ ಅಷ್ಟೇ. ಹೊಡಿತೇನ? ನಾನಾ? ಗೋಪಿನ ಹೊಡಿತಾನ ಅಂತ ದೊಡ್ಡದಿದ್ರಾಗ ಏನೈತಿ? ಬಾ ಬಾ ಬಾ, ಮೊದ್ಲು ನೋಡ, ಬ್ರಷ್ ಮೊದಲು ಹಿಂಗ್ ಹಿಡಿಬೇಕು, ಅದ್ರ ಮ್ಯಾಗ ಹಿಂಗ್ ಹಿಡ್ಕೋಬೇಕು. ಹಿಂಗ ಬಂದು ಕೆಳಗಿಂದ ಮ್ಯಾಗ, ಮ್ಯಾಗಿಂದ ಕೆಳಗ, ಕೆಳಗಿಂದ ಮ್ಯಾಗ. ರಾಧಾ, ನೀನು ನನ್ನ ಹೆಂಡತಿಗತ್ತೇನೆ? ಅವಳು ನನ್ನ ಹಂಗ ಅದಳೇನ? ಯಾರು? ನಿನ್ ಹೆಂಡತಿ. ಮದ್ವಿನ ಆಗಿಲ್ಲ ಅಂದ್ರೆ ಹೆಂಡತಿಲಿಂದ ಬರ್ತಾಳ. ಅವನಿಗೆ ಮದ್ವೆ ಆಗಿಲ್ಲ ಅಂದ್ರೆ ನಿನಗೇನೆ ಕಷ್ಟ. ಹೋಗಿ ಒಳಗಡೆ. ಲೇ ಕುಚ್ಮಟ್ಟೆ,
ನಿನಗೆ ಎಷ್ಟು ಸರಿ ಹೇಳಿದೀನಿ ನಮ್ ರಾಜನ್ ಜೊತೆ ಮಾತಾಡ್ಬೇಡ ಅಂತ. ನಾನು ಹೆಸರು ಹೇಳೇನ್ರಿ ನಿಮ್ಗೆ ನಮ್ ಲೆವೆಲ್ ಇಳಿಬೇಡ್ರಿ ಅಂತ. ನೋಡ್ರಿ ನನಗೂ ನಿಮಗೂ ಇರೋ ವ್ಯತ್ಯಾಸ ಇಷ್ಟೇ. ನೀವು ಮನೆ ತೊಳೆಯಾಕ್ ಬಂದಿರಿ, ನಾನು ಬಳಿಯಾಕ್ ಬಂದಿನಿ ಅಷ್ಟೇ. ಅಯ್ಯೋ, ಈ ಸ್ಪೀಚು ಇಲ್ಲೇನಾ? ಅಯ್ಯೋ ಇಲ್ಲಿ ಹಾಕೋ. ಹೌದು, ನೀವು ನನಗೆ 300 ರೂಪಾಯಿ ಉದ್ರಿ ಕೊಡ್ಬೇಕಾಯ್ತು ಹೌದಿಲ್ಲ? ಹೌದು ಕಣ, ಹಾಕೋ. ಅವೆಲ್ಲ ಆಗಂಗಿಲ್ಲ. 300 ರೂಪಾಯಿ ಬಾಕಿ ಚುಕ್ತಾ ಮಾಡ್ರಿ, ಆಮೇಲೆ ಆಟೋ ಚಾಲೋ ಮಾಡವನ. ಯಾವನ ತಗಡ ರೊಕ್ಕದ ವಿಚಾರ ಅದು. ಚಿಲ್ರಿ ಇಲ್ವಲ್ಲ? ನನ್ನಂತೆ ಕೈತಲ್ಲ. ತಗೋ. ಇನ್ನೊಂದು 100 ಎಲ್ಲೋ? ಯಾವ 100 ರೂಪಾಯಿ? ಅದೇ ಇದು. ನೀನ್ ನನ್ಗೆ 200 ರೂಪಾಯಿ ಕೊಡ್ಬೇಕಾಗಿತ್ತು. ಅದ್ರಲ್ಲಿ 100 ರೂಪಾಯಿ ಕೊಟ್ಟಿದ್ಯಾ. ಇನ್ನೊಂದು 100 ಎಲ್ಲಿ? ಅದೇ ಇದು. ಒಂದ್ ನಿಮಿಷ ನಿಲ್ಸಲಿ ಒಂದ್ ನಿಮಿಷ. ಈಗ ನಾನು ನಿನಗೆ 300 ರೂಪಾಯಿ ಕೊಡ್ಬೇಕಾಯ್ತು. ಚಿಲ್ರ ಇಲ್ಲ ಅಂತ 500 ರೂಪಾಯಿ ಕೊಟ್ಟೆ. ನೀನ್ ನನಗೆ ಎಷ್ಟು ಕೊಡ್ಬೇಕಾಗಿತ್ತು? 200 ರೂಪಾಯಿ ಕೊಡ್ಬೇಕಾಯ್ತು. ಅದ್ರಲ್ಲಿ 100 ರೂಪಾಯಿ ಕೊಟ್ಟಿದ್ಯಾ. ಆ ಇನ್ನೊಂದು 100 ಎಲ್ಲಿ? ಅದೇ ಇದು. ಅಯ್ಯೋ, ನೀನ್ ನನಗೆ ತುಂಬಾ ಕನ್ಫ್ಯೂಸ್ ಮಾಡ್ತೀಯಾ. ಒಂದ್ ನಿಮಿಷ ಇರು. ಹೇಳ್ರಿ. ಈಗ ನಾನ್ ನಿನ್ಗೆ ಎಷ್ಟು ಕೊಡ್ಬೇಕಾಗಿತ್ತು? 300 ರೂಪಾಯಿ ಕೊಡ್ಬೇಕಾಯ್ತು. ಚಿಲ್ರ ಇಲ್ಲ ಅಂತ ಎಷ್ಟು ಕೊಟ್ಟೆ? 500 ರೂಪಾಯಿ ಕೊಟ್ರಿ. ನೋಡ್ರಿ ಇಲ್ಲೇ. ಈಗ ನೀನ್ ನನ್ಗೆ ಎಷ್ಟು ಕೊಡ್ಬೇಕು ವಾಪಸ್ಸು? 200 ರೂಪಾಯಿ ಕೊಡ್ಬೇಕಾಯ್ತು. ಆ 200 ರೂಪಾಯಿ 100 ರೂಪಾಯಿ ಇದೆ. ಇನ್ನ 100 ಎಲ್ಲಿ? ಅದೇ ಇದು. ನೋಡೋ, ನಾನು ಪಿತ್ತ ನೆತ್ತಿಗೆ ಏರಿಸ್ತಾ ಇದ್ಯಾ, ನನಗೆ ಸಿಟ್ಟು ಬರಿಸ್ತಾ ಇದ್ಯಾ. ಮರ್ಯಾದಿಂದ ನೀನೇ ಹೇಳ್ಬಿಡು ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಂತ. ಯಾಕೆ ಇಷ್ಟು ಚಿರಾಡ್ತೀರಿ? ಮೆತ್ತಗೆ ಹೇಳ್ರಿ. ನೋಡ್ರಿ ಸರ, ನೀವು ನನಗೆ 300 ರೂಪಾಯಿ ಕೊಡ್ಬೇಕಾಗಿತ್ತು. ಚಿಲ್ಲರ್ ಇಲ್ಲ ಅಂತ 500 ರೂಪಾಯಿ ಕೊಟ್ರಿ, ಹೌದಾ? ಹೌದು. ನಾನ್ ನಿಮಗೆ 200 ರೂಪಾಯಿ ಕೊಡ್ಬೇಕಾಗಿತ್ತು, ಹೌದಾ? ಆ 200 ರೂಪಾಯಿಲಿ 100 ರೂಪಾಯಿ ಕೊಟ್ಟಿದ್ಯಾ. ಇನ್ನ 100 ರೂಪಾಯಲ್ಲಿ? ಅದೇ ಇದು. ಆಟ ಆಡ್ಲಾರ್ದ 100 ರೂಪಾಯಿ. ಅದ ಗುಂಗಾಡಿ ನಮಗೆ. ಬ್ರದರ್, ಸಾರಿ ನೀವು ಇದನ್ನೆಲ್ಲ ಸಹಿಸ್ಕೋಬೇಕು. ಹಾ, ಚಿನ್ನ ಸ್ಪೂನ್ ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು, ಇಂಥ ಕಾರಲ್ಲೆಲ್ಲ ಆಟ ಆಡ್ಕೊಂಡವರು. ನಮ್ ಗುರಿ ಇಷ್ಟೇ, ನಿಮ್ ಪ್ರೀತಿ ಗೆಲ್ಬೇಕು. ಇದನ್ನೆಲ್ಲ ನೀವು ಸಹಿಸ್ಕೋಬೇಕು. ಡೋಂಟ್ ವರಿ ಬ್ರದರ್, ಈಗಾಗ್ಲೇ ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ. ಸಿಂಪಲ್ ಆಗಿ ಬದುಕೋದು ನನ್ಗೆ ಅಭ್ಯಾಸ ಆಗಿದೆ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಡವರೇ ಜಾಸ್ತಿ. ಲೇತಮ್ಮ, ನೀವು ಶ್ರೀಮಂತರು ಬಡವರು ಅದ್ ನಿಮ್ ಮನ್ಯಾಗ ಇಟ್ಕೋ. ಆದ್ರೆ ಈ ಕೆಲಸ ಮುಗಿಯೋ ಮಟ್ಟ ನನಗನ್ಕಿರಿ ಆಗಾಗ ರೊಕ್ಕ ಬೇಕಾಗಿರ್ತೈತಿ, ಕೊಡ್ತಾ ಇರ್ಬೇಕಷ್ಟೇ. ಯಾಕೆ ಯಾಕೆ ಮಕ್ ಬೆಂಕಿ ಕಾಲೇ ಏನಾಯ್ತು? ತೆಗೆದು ಬಿಟ್ಟ ಅಂದ್ರೆ ಮಕ್ಕ ಮಾರಮ್ಮನ್ ಮಾಸ್ಕ್ ಆಗ್ಬಿಡ್ಬೇಕು. ಯಾಕೆ? ನಾವೀಗ ಕೆಲಸ ಮಾಡ್ತಿರೋದು ದುಡ್ಡುಗೋಸ್ಕರ ಅಲ್ಲ. ಹಂಗ ರೊಕ್ಕ ಕಳ್ಕೊಳಕ್ಕೂ ಅಲ್ಲ. ದುಡ್ಡು ಕಳ್ಕೊಳ್ಳೋದ ಅಂದ್ರೆ? ಆ ಅಂದರ್ ಬಾರ್ ಶಾಂತ್ ಕುಮಾರ್ ಜೋಡಿ ಆಟ ಆಡ್ಬೇಕಲ್ಲಪ್ಪ. ಏ ವಾರ್ನೇಶ್, ಈ ಕಳ್ಕೊಂಡ್ರ 400 ರೂಪಾಯಿ ನಿಮ್ ತಾತನ್ ತಮ್ಮ ಕೊಡ್ತಾನೇನ? ಅಯ್ಯೋ, ಮೋಟ್ ಪರ್ಕೆ ನನ್ನ ಮನೆ ಮತ್ತೆ ಶುರು ಮಾಡ್ಕೊಂಬಿಟ್ಟೆ ಹಳೆ ಚಳಿನ. ಬೇರೆ ದಾರಿನೇ ಇಲ್ಲ ಮರಾಯ. ನಾನ್ ಅವ್ನ ಜೋಡಿ ಆಟ ಆಡ್ಲಿಕ್ಕಂದ್ರ ಇವನ್ಗೂ ಇವ್ನ ಪ್ರೀತಿಗೂ ಇಡ್ಬೇಕಾಕಿತ್ತು ಬೆಂಕಿನ. ಲೇ ಅನ್ಯ ನೋಡೆ, ಆ ಶಾಂತನಿಗ ನಿನ್ ಮ್ಯಾಗ ಅನುಮಾನ ಬಂದೈತಿ. ಅದಕ್ಕ ನಿನ್ ಹಿಂದ ಮುಂದ 10 ಕಣ್ಣು ಇಟ್ಟೇ ಇಟ್ಟಿರ್ತಾನವ. ಆ ಇಸ್ಪಿಟ್ ಶಾಂತನ ತಡೆಯೋ ಶಕ್ತಿ ಈ ಇಸ್ಪಿಟ್ಗೆ ಮಾತ್ರ ಐತಿ. ಈ ವಾರ್ನೇಶ್ ನನ್ನ ಮಗನಿಗೆ ಏನ್ ಗೊತ್ತಾಕೈತಿ? ನೋಡ್ ಹೊಟ್ಟಿ ಬಿಡ್ಕೊಂಡು ಹೆಂಗ್ ಕುಂತಾನ ಲೇ. ನೋಡೆ, ಅವತ್ ನೀವು ಡ್ಯೂಟ್ ಆಡ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ನಿಂತಿದ್ರಲ್ಲ, ಅವತ್ತೇನಾದ್ರೂ ನಾನು ಅವ್ನ ಆಟ ಆಡ್ಸ್ಕೊಂತ ಕುಂತಿರ್ಲಿಕ್ಕಂದ್ರೆ ನಿಮ್ಮಿಬ್ಬರ ಕತ್ತಿನೂ ಮುಗಿತಿತ್ತು. ಕುಂತಿದ್ ತಪ್ಪಿಗೆ ಸೋಲೇಬೇಕಾತಪ್ಪ. ನಾನೊಬ್ಬನೇ ಗೆದ್ಕೊಂತ ಕುಂತಿದ್ರೆ ಅವ್ನಿಗೆ ಆಟದ ಮೇಲೆ ಇಂಟ್ರೆಸ್ಟ್ ಎಲ್ಲಿಂದ ಬರ್ತೈತಿ? ಗಮನ ಎಲ್ಲ ನಿನ್ನ ಮ್ಯಾಗ ಬರ್ತೈತಿ. ನೀ ಯಾಕೆ ನಾಗತಿ? ಈ ಕಳ್ಳಂಗನ್ ಪಿಳ್ಳೆನವ ಅಂದಂಗೆ ಇಸ್ಪಿಡಕ್ಕೊಂದ್ ನೆಪ ಹೇಳ್ತೀನಿ ನೀನು. ಆತ್ ಬಿಡಪ್ಪ, ನೀ ಹಂಗಂದ್ರ ನಾ ಈಗ ಬಿಟ್ಟೆ. ಆಮೇಲೆ ನಿನ್ನ ಪ್ಲಾನ್ ಏನಾರು ಟೂಸ್ ಆತಂತ ನಾನು ಹಿಡಿಬೇಡ ಆನಿ. ಓಕೆ ಕೂಲ್ ಡೌನ್. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅದೆಷ್ಟು ದುಡ್ಡು ಬೇಕೋ ಕೇಳು, ಕೊಡ್ತೀನಿ. ಆದ್ರೆ ಆ ನನ್ ಮಗ ಮಾತ್ರ ನಮ್ಮ ಹತ್ರ ಬರ್ಬಾರ್ದು. ಸದ್ಯ ನಿನಗೊಂದಿಟ್ಟು ಬುದ್ಧಿ ಆಯ್ತಲ್ಲ. ಇನ್ನೂ ಕೆಲವ್ರು ಇರ್ತಾರ, ಇನ್ನೊಬ್ಬರ ಮ್ಯಾಗ ಗೂಬಿ ಕುಂಡ್ರಿಸೋದು ಒಂದ ಕೆಲಸ ಅವ್ರಿಗೆ. ಇವನ್ ಜೀರಂಗಿ, ಇವನು ನೌಲು. ನೀನು ಹೆಗ್ಗಣ. ಓಕೆ, ನಾವೀಗ ಏನ್ ಮಾಡೋದು? ನಾವೇನ್ ಮಾಡುದು? ನೀವೊಬ್ಬನ ಮಾಡುದು, ನಾವಿಬ್ರು ಸುಮ್ಮನೆ ನೋಡುದು. ಇವನ್ ಯಾವನಲ್ಲೇ ನಿನ್ ಬಾಯ್ ಮೇಕನ್ ಕುತ್ಕೊಳ್ಳೇ. ನಾನೇನ್ ಮಾಡಿದ್ನೋ ಮರೆ? ಹಂಚಿಕಟ್ಟಿ ನನ್ ಮಗ ನೀನು. ಅವ್ರಿಬ್ಬರನ್ನ ಕೆಡಿಸ್ಬಿಡ್ತೀಯ ನೀನು. ನಾನೇನ್ ಬಾಯ್ ಮೇಕನ್ ಸುಮೇರಪ್ಪ. ಬ್ರದರ್, ಆ ಪ್ರೇಮಂಗೇಳು ಮುಂದೆ ಏನು ಬೇಕಾದ್ರೆ ನಡಿಬೋದು. ಏನೇನ್ ನಡೆದ್ರು ನೀವು ತುಟಿಕ್ ಪಿಟಿಕ್ ಅಂದ್ರೆ ಸುಮ್ಮನಿದ್ ಬಿಡ್ಬೇಕು, ಗೊತ್ತಾಯ್ತಾ? ಅಕಸ್ಮಾತ್ ನೀವಿಬ್ರು ಸಿಗಾಕೊಂಡ್ಬಿಡ್ಬೋದು. ಆದ್ರೂ ಎದುರ್ಕೋಬಾರ್ದು. ಆ ಧೈರ್ಯ ಅವಳಿಗಿದ್ಯಾ? ಯಾಕಿಲ್ಲ, ನಾನು ಇವಾಗ ಫೋನ್ ಮಾಡಿದ್ರು ಮನೆ ಬಿಟ್ಟು ನನ್ ಜೊತೆ ಓಡ್ ಬರ್ತಾಳೆ. ಅಷ್ಟ್ ಮಾಡ. ನಿಮ್ ಹುಡುಗಿ ಅಣ್ಣಂದ್ರ ಪೇಂಟಿಂಗ್ ಕಲ್ತಿರೋ ಕಾಡ್ ಹಂದಿಗಳಿಗತ್ತೆ ಆತರ ನಮ್ಮಿಬ್ರು ಎಮ್ರಿ ಪೇಪರ್ ನಾಗ ತಿಕ್ಕಿ ಲಪ್ಪ ಹಾಕಿ ಲೆವೆಲ್ ಮಾಡಿ ಬಿಡ್ತಾರ. ಆಮ್ಯಾಗ ನೀವ್ ಬಂದು ಪೇಂಟಿಂಗ್ ಮಾಡುವಂತ. ಕಣ, ಈಗ ಒಂದು ಒಪ್ಪಂದಕ್ಕೆ ಬರೋಣ. ಏನ್ ನೀನು ಸೈಲೆಂಟ್ ಆಗಿರಕ್ಕೆ ಏನ್ ತಗತಿಯಾ? ಹಳಿ ಮನಿ ಬ್ಯಾಲೆನ್ಸ್ ರೊಕ್ಕ ಕೊಟ್ಬಿಡು. ಕೊಡ್ತೀನಿ, ಇಸ್ಕೊಳ್ಳುವಂತೆ. ಓಡೋಗ್ಬಿಟ್ಟು ಮದ್ವೆ ಆಗೋದು ಸಮಸ್ಯೆಗೆ ಪರಿಹಾರ ಅಲ್ಲ. ಹಂಗಾರ ನಡ್ಕೊಂಡು ಹೋಗಿ ಮದ್ವೆ ಆಗ್ಬಿಡ್ರಿ. ಸುಮ್ಮನಾದೆ ಅಂತ ಹೇಳಿಲ್ಲ. ರೋಗಿಷ್ಟ ನೀನು.
ಸುಮ್ಮನೆ ನೀ ನೋಡ್ಬೇಕು ಮಾತಾಡ್ನಿ. ಅಷ್ಟೇ. ಹಾ. ಇದಕ್ಕೆಲ್ಲ ಒಂದು ಪ್ಲಾನ್ ಇದೆ ಬಾಸ್. ಅವನ ಬಗ್ಗೆ ತರ ಕೆಲ್ಸಕೊಡ, ಸೈಲೆಂಟ್ ಆಗಿದ್ಬಿಡು. ಹ್ಮ್ ಹ್ಮ್. ಹ್ಮ್ ಏನ್ ಪ್ಲಾನ್ ಅದು? ಯಾವ ಶಿಲ್ಪಿ ಕಂಡ ಕನಸು ನೀನು. ಹೌದು, ಈಗ ವಾಡಿಗೆ ಎಷ್ಟ್ ಸಲ ಬಣ್ಣ ಬಳಿತಿ? ಅದು ಮದ್ವೆ ಹುಡುಗಿ ರೂಮಿನ ಬಾಗಲ ಅಲ್ಲ, ನಿನ್ನ ಕಣ್ಣುಗಳ ಗತಿ ಪಳ 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 ಅಂತ ಹೊಳಿತಿರ್ಬೇಕು. ಛೀ, ಸುಮ್ನೆ ಇರು. ಐ ಐ ಐ ಐ ನೋಡಿಯೋದು ನೋಡು. ಎಲ್ಲಿ ಹೊಂಟಿ? ಈ ರೂಮ್ ಕ್ಲೀನ್ ಮಾಡಕ್. ಹಾ 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 ಸರಿ ಹೋಗು. ಹ್ಮ್. ಚಲೋ ತಂಗ್ ಕ್ಲೀನ್ ಮಾಡ ಮತ್ತೆ. ಹಾ, ಆಯ್ತು. ಹಾ ಹಾ ರಾಧಾ ರಾಧಾ. ಹಾ. ಯಾರೆಲ್ಲ ಇದೆ ಚಲೋ ಟೈಮ್. ಆ ಬ್ರಷ್ ಇರ್ಬೇಕಾರೆ ಇದ್ಯಾಕೆ ಇದು ಬೇಡ, ಇದು ಇರ್ಲಿ. ರಾಧಾ ಪ್ರೇಮನ್ ರೂಮಲ್ಲಿ ಏನಾದ್ರೂ ಇಟ್ಟಿದ್ದೀನಾ? ಇರು, ನೋಡ್ಬಿಡೋಣ. ಮದ್ವೆಗೆ 15 ದಿವ್ಸನೂ ಇಲ್ಲ. ನನಗ್ ಭಯ ಆಗ್ತಿದೆ. ಹೆದರ್ಕೋಬೇಡ, ಅಷ್ಟ್ರಲ್ಲಿ ನಾವಿಲ್ಲಿಂದ ಎಸ್ಕೇಪ್ ಆಗ್ತೀವಿ. ಎಲ್ಲಾ ಪ್ಲಾನು ರೆಡಿ ಆಗಿದೆ. ಅನಿಲ್, ಇವಳಿಗೆ ಏನಾಗಿದೆ ಡಾಕ್ಟ್ರೆ? ಸಡನ್ ಶಾಕ್ ಇಂದ ಈ ರೀತಿ ಆಗಿದೆ. ಆಘಾತ ಆಗುವಂತದನ್ನ ನೋಡಿರ್ಬೇಕು ಅಥವಾ ಕೇಳಿರ್ಬೇಕು. ಗಾಬರಿ ಆಗ್ಬೇಡಿ, ಇನ್ನೊಂದು 2 hours ಅಲ್ಲಿ ಪ್ರಜ್ಞೆ ಬರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಶಿ ವಿಲ್ ಬಿ ಆಲ್ ರೈಟ್. ಓಕೆ, ಈ ಔಷಧಿ ತಗೊಂಡ್ಬನ್ನಿ. ಮಾರಿ ನೋಡಿದ್ರೆ ಚಲೋ ಟ್ರೀಟ್ಮೆಂಟ್ ಕೊಟ್ಟಂಗಿಲ್ಲ. ಬ್ಯಾನ್ ಮಾಡಿ ಕಾಂಪೌಂಡರ್ ಇರ್ಬೇಕು. ನೀವಿಬ್ರು ಹೋದಾಗ ಅನ್ಕೊಂಡೆ ಏನಾರು ಅನಾಹುತ ಆಗುತ್ತೆ ಅಂತ. ನಾನ ಹಾ. ಕರ್ಕೊಂಡ್ ಬಂದಿಲ್ಲ, ಅವ್ನು ಕೇಳ ನೀನು. ಏನ ಏನ್ ಹೊರಗೆಟ್ ಬಂದಿದ್ರು ಅಲ್ಲೇ ನೀವು? ಆಕಿನ್ ತಪ್ಕೊಳಕ್ ಏನ್ ಅಂತ ಅರ್ಜೆಂಟ್ ಇತ್ತು ನಿನಗೆ? ಏಯ್ ಥು. ಎಂತ ಮುಟ್ಟಾಳ್ ಪ್ರಶ್ನೆ ಕೇಳ್ತೇಲೆ. ಇಬ್ರು ಪ್ರೀತಿ ಮಾಡೋರ್ ಜೊತೆಲಿ ಇದ್ರೆ ಅದೆಲ್ಲ ಆಗುತ್ತೆ. ಎಲ್ಲಂದ್ರಲ್ಲಿ ಪ್ರೀತಿ ಮಾಡಿದ್ರೆ ಕೊಲಿನೂ ಹಾಕಿತಿ, ಸರಿನಾ? ಕೊಲೆನಾ? ಹಾ. ಕೊಲೆ ಬಗ್ಗೆ ಯಾರು ಮಾತಾಡಿದೀಗ? ಜೇರ್ ಕಡ್ತಾ ಮುದುಕಿ ಏನಾರ ಸೆಟ್ ಹೋಗಿದ್ರೆ ಹಂಗ ಹಾಕಿತ್ತು ಈಗ. ನೀ ಬೈ ಮುಚ್ಕೊಂಡಿರೋ ಮೊದ್ಲೇ ಮಚ್ಚ ಇರೋನು. ಆ ಅಮ್ಮನಿಗೆ ಏನಾಗಲ್ಲ, ಚೆನ್ನಾಗಿರ್ತಾಳೆ. ಹಲೋ ಯಜಮಾನ್, ಆಕಿ ಚಲೋ ಇದ್ರ ನಾವ್ ಚಲೋ ಇರಕ್ ಆಗಿಲ್ಲ. ಆಕಿ ನೋಡಿದ್ದನ ಎಲ್ಲಾರ್ಗು ಹೇಳಿದ್ರ ನಮ್ ಕತಿ ಮುಗೀತ ಅಂತೀನಿ. ಹಂಗೆಲ್ಲ ಏನು ಆಗಲ್ಲ. ಆ ಅಮ್ಮ ಯಾರ ಹತ್ರ ಏನು ಹೇಳೋದಿಲ್ಲ. ಹಂಗಂತ ಆಕಿನ ಬಂದ್ ನಿನ್ಗೆ ಹೇಳಿದ್ಲೆ. ನೋಡ್ತೀನಿ. ನೋಡ್ತೀಯಾ? ಈ ಬಾಟ್ಲಿ ಅಮರೇ. ಏನೋ ಮಾಡ್ತಾನಪ್ಪ. ಅಮರೇ. ಅಮರೇ. ಪ್ರೇಮ ಪ್ರೇಮ. ನಾವಿಲ್ಲಿರೋದ್ ಬೇಡ, ದುಬೈಗೆ ಓಡೋಗ್ಬಿಡೋಣ. ದುಬೈಗೆ ಹಾಕೋಬೇಕು. ಅಲ್ಲೋಡು. ಇದಕ್ಕ ಈ ಮುದುಕಿ ಹೆಂಗ ಮಲಗಿದ್ರೆ ಮನೆ ಎಷ್ಟು ಪ್ರಶಾಂತವಾಗಿರ್ತಿತ್ತಲ್ಲ. ಅಮ್ಮೋರೆ. ಯಾರು ಯಾರು ಏನಿದೆ ಗಲಾಟೆ? ಎಲ್ಲಿ ಗಲಾಟೆ? ಏನ್ ಗಲಾಟೆ? ತಾನೇ ಯಾರೋ ಕೂಕೊಂಡ್ರಲ್ಲ. ಏನಿಲ್ಲ, ಏನಿಲ್ಲ, ಏನಿಲ್ಲ. ಪೇಂಟ್ ಮಾಡುವ. ಹಾ. ಅತ್ತೆ ಅವನು ಯಾರು? ಪಾಪ ಅವರು ಈಗ ಚಲೋ ಆಗಕತ್ತಿದ್ರು. ನೀನ್ ಬಂದಿ ಶಟ್ರ ಹೋದ್ರೆ ಅವ್ರು ಮಂಗೆ ನನ್ನ ಮಗನ್ ಬೈದೊಂದು ಏನದ? ಕೋತ್ ನನ್ ಮಗನೇ. ಅವ್ರ ಭಾಷೆಲಿ ಅವ್ರು ಬೈದ್ರು. ನನ್ನ ಬೈದ್ನ? ನೋಡ್ ಮರಿಯ ನೋಡು ಗೊತ್ತಾಗೋದು. ಅತ್ತೆ 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 ಯಾಕ ಬಂದ ನನ್ನ ರೂಮ್ಗೆ? ಹೋಗ ಆಚೆ, ಹೋಗ. ಅನು, ನನ್ನ ರೂಮಿಗೆ ಬಂದಿದ್ದಾನೆ ಕಣೆ. ನೋಡತ್ತಳ. ಏನೋ ದುಬೈಗೆ ಓಡೋಣ. ಇವತ್ತು ಸಿ ಹಾಕೊಂಡಿದ್ಯಾ ಕಣ. ಇವತ್ ನಾನ್ ನಿನ್ನ ಬಿಡ್ತೀನಾ? ಏನು
ಮೊದಲು ಸರಿಯಾಗಿ ನಡೆಯೋದ್ ಕಲಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ದಾರಿ ಬಿಡ್ತೀರಾ? ಥ್ಯಾಂಕ್ ಯು. ಕಂಟಿನ್ಯೂ. ನಾನು ಬಂದೇನೋ. ಅಯ್ಯೋ ಪಾಪಿ ಡ್ರಂಕನ್ ಮಂಗ್ ಎದುರಿಗೆ ಬಂದ್ಬಿಟ್ಟ. ಬೇಡ ಬೇಡ ಎಲ್ಲ ನನ್ನ ಫೈಟಿಂಗ್ ಗೀಟಿಂಗ್ ಎಲ್ಲ ಬೇಡ ಬೇಡ ಬೇಡ. ಜಿಪ್ ಹಾಕತ್ತೀನಿ. ಸೊಂಟ ಹಿಡಿತಾ ಬಗ್ಗೋ ಇನ್ನು ಕೆಳಗೆ ಸೊಂಟ. ನನಗೆ ಚಮಕ. ಇದಕ್ಕೆ ತಲೆ ತಿರುಗ್ತದಲ್ಲ. ಅಯ್ಯಯ್ಯಪ್ಪ, ಇಸ್ಪೀಟು. ಮಹಾಲಕ್ಷ್ಮಿ, ರಾಜ, ರಾಣಿ, ರಾಮ, ಯೇಸು. ಒಂದೇ ಒಂದು ಆಟ ಹಾಕ್ಲಾ? ಯಾಕೆ ಹೆಸರು ಮಟ್ಟ ರಾಕೆಟ್ ಸಾಲ್ದ ಕೊಳ್ಳೈತೆ. ಅಯ್ಯ ಮಾಮ, ನಡಿ ನಡಿ ಬಿಡ್ರಿ ಬಿಡ್ರಿ. ಈ ಕಡೆ ಬನ್ರಿ ಮಕ್ಳ ಮಾಡ್ತೀನಿ ನಿಮ್ಗೆಲ್ಲ. ಗುರು